ನಮಸ್ಕಾರಗಳು. ಇಲ್ಲಿ ನಿಮಗೆ ಗೋಲಿ ಗಾತ್ರದ ಸಣ್ಣ ಸಣ್ಣ ಕಾಯಿಗಳು ನೋಡಿ ಬಳ್ಳಿಯಲ್ಲಿ ಆಗಿರುವಂಥದ್ದು ಕಾಣುತ್ತಿದೆಯಲ್ಲ. ಈ ಒಂದು ಕಾಯಿಯ ಪರಿಚಯ ನಿಮಗಿದೆಯೇ? ಇದು ಇಲ್ಲಿ ಕರಾವಳಿ ಭಾಗದಲ್ಲಿ ತಂಪಾದ ತೋಟದಲ್ಲಿ ಇರುವಂತಹ ಒಂದು ವಿಶೇಷ ಕಾಯಿ. ಇದು ಸಾಧಾರಣ ಆಟಿ ತಿಂಗಳು ಅಂದರೆ ಆಗಸ್ಟ್, ಮಳೆಗಾಲ ಜಾಸ್ತಿ ಇರುವಾಗ ತನ್ನಷ್ಟಕ್ಕೆ ತಾನೇ ಕಾಡಿನಲ್ಲಿ ಹುಟ್ಟಿ ಬೆಳೆದು ಆಗುವಂತಹ ಕಾಯಿ. ಇದನ್ನು ನಾವು ಕಾನಕಲ್ಲಟೆ ಎಂದು ಕರೆಯುತ್ತೇವೆ. ಇದನ್ನು ಈ ಸೀಸನ್ನಲ್ಲಿ ಆಹಾರದಲ್ಲಿ ಉಪಯೋಗ ಮಾಡುತ್ತೇವೆ. ಇದು ಬಹಳ ಒಂದು ವಿಶೇಷವಾದ ವಿಶಿಷ್ಟ ಪರಿಮಳ ಇರುವಂತಹದ್ದು. ಇದರ ಉಪಯೋಗದಲ್ಲಿ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಇದನ್ನು ನೋಡಿ ಈ ಥರ ಮಧ್ಯದಲ್ಲಿ ಕತ್ತರಿಸಿ ಬಿಸಿ ನೀರಿನಲ್ಲಿ ಕುದಿಸಿ ಅದರ ಒಳಗಿನ ಬೀಜವನ್ನು ಒಂದೊಂದಾಗಿ ಈ ಥರ ತೆಗೆದು ಹೊರಗೆ ಅದು ಉಪಯೋಗಕ್ಕಿಲ್ಲ. ಈಗ ನೋಡಿ ನನ್ನ ಅಮ್ಮ ಈ ಒಂದು ಕಾನಕಲ್ಲಟೆಯ ಒಂದು ಅಡುಗೆಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಈಗ ಅದರ ವಿಶೇಷ ಏನು ಎಂದು ಅವರ ತರವೇ ಕೇಳಿಕೊಳ್ಳೋಣ. ಸಿಕ್ಕುತ್ತಿಲ್ಲ, ಕಾಡಿಲಿ ಹಾಕೊಂಡಿತ್ತು ಮೊದಲು. ಈಗ ಅದರ ನಾಡಿಗೆ ತಂದು ನೆಟ್ಟದು ಊರ್ಲಿ. ಈಗ ಅದರ ರಜೆ ಸಿಕ್ಕಿದ್ದು ಮೇಲಾರ ಮಾಡುವಲ್ಲಿ ಸೌತೆಕಾಯಿ ಹಾಕಿ ತೊಂಡೆಕಾಯಿ ಇದರ ಹಾಕಿ ಮೇಲಾರ ಮಾಡಲಾಗುತ್ತು. ತೊಂಡೆಕಾಯಿ ಹಾಕಿ ಇದರ ಮಾಡಲಾಗುತ್ತು. ಬೇರೆ ಯಾವುದಕ್ಕೂ ಆಯ್ತು. ಈಗ ಮೆಣಸು ಎಂಥರ ಬೇಕಾದ್ರೆ ಹಾಕ್ಲಾಗ್ತು. ಆದರೆ ಇದೊಂದು ಪ್ರಧಾನ. ಇದರ ಮೇಲಾರ್ಲಿ ವಿಶೇಷ ಅಂತ ಹೇಳಿದರೆ ಇದು ಹಿಂಗೆ ಗುಳಿ ಗುಳಿ ಇದ್ದು ಇದಕ್ಕೆ ಅರಪ್ಪು ಮಜ್ಜಿಗೆಲ್ಲ ಹಾಕಿದ ಮೇಲಾರ ತುಂಬಿರೆ ಭಾರಿ ಟೇಸ್ಟ್ ಅದು. ಅದರ ಬಿತ್ತು ಹಾಕಲಿಲ್ಲ, ಅದರ ಒಳಣ ಬಿತ್ತು ಬೇಡ, ಬಿತ್ತು ಒಂದು ಇದ್ದರೂ ತುರಿಸುತ್ತದು. ಅದು ಬಿತ್ತಿನ ತೆಗೆಯೋದು ಇಂಪಾರ್ಟೆಂಟ್ ಅಲ್ಲ. ಇದರ ನೀನು ಹೆಂಗೆ ಮಾಡಿದ್ದಿ? ಈಗ ಬಿತ್ತಿನ ತೆಗದ್ದೆ ಹೆಂಗೆ? ಕುದಿಸಿ ಸಮರ್ಸೆ ಕೌತು ಕಾಯಿ ಆದರೆ ಅಲ್ಲ ಸುರುವಿಂಗಿ ಹಿಂಗೆ ಕತ್ತರಿಸಿದ್ದ ನಡುಗೆ ಕತ್ತರಿಸಿ ಕುದಿಸಿ ನೀರು ತೆಗೆದಪ್ಪು ಅದು ಹಿಂಗೆ ಬಿತ್ತು ಪಿಂಕುತ್ತು. ಇಲ್ಲದಿದ್ದರೆ ಬಿತ್ತು ಬಂದರೆ ತುರಿಸುತ್ತು. ಬಿತ್ತು ಬಪ್ಪಲೇ ಆಗ ಆಹಾರ ಅಲ್ಲಿ ಆಗ. ಹಣ್ಣಾದರೆ ದ್ರಾಕ್ಷಿ ಹಣ್ಣಿನ ಗೊಂಚಲು ಗೊಂಚಲು ಬತ್ತು. ಅದರ ಬಿತ್ತು ಹಿಂಗೆ ಕೊರದು ಮಾಡಿ ಸಾಸಮೆ ಸಾಂಬಾರು ಕುದಿರು ಮೇಲಾರ ಎಲ್ಲ ಹೋಗ್ತು. ದ್ರಾಕ್ಷಿ ಹಣ್ಣು ಹುಚ್ಚಿ ಹೊಡೋತದು. ಇದು ಅವನು ಕಾಯಿ ಕೊಯ್ದು ಮೇಲಾರ ಮಾಡೋ ಅಂದರೆ ಹೇಳಿ ನೆಟ್ಟದ ಇದು ಎನ್ನ ಬಳ್ಳಿಲ್ಲ. ಅದು ಹಂಗೆ ಭಾರಿ ಖುಷಿ. ಇದು ಹೊಸ ಫಲವಾ? ಅಲ್ಲ, ಕಳೆದ ವರ್ಷ ಒಂದು 4-5 ಈ ವರ್ಷರಿಗೆ ಹಚ್ಚಿದ್ದು. ಹಂಗೊಂದು ಎಲ್ಲರಿಂದ ನಂದು ಆಯ್ತು ಕುಂಬಲ್ಲಿ. ಹಂಗಾದ್ರೆ ಪ್ರಧಾನ ಕೆಲಸ ಬಿತ್ತದೆ ಗೋಧಿಗ. ಇದೆಂತ ಎಲ್ಲ ಭೂಮಿಲಿ ಆಗುತ್ತಿಲ್ಲ? ಅಕ್ಕು ಅವತಳಿ ನೋಡಿದ್ದೇವಿಲ್ಲ ಅರ್ದೆ. ಹೆಚ್ಚಾಗಿ ಇದರ ಬಳ್ಳಿ ಕಡಿವಲಾಗ ಒಂದು 2-3 ವರ್ಷ ಕಡಿಯದ್ದಾರೆ ಅವತ್ತು. ಹುಲ್ಲ ರೋಗ ಸೊಪ್ಪು ರೋಗ ಕಡಿತಾ ಹೋಗ್ತಲ್ಲ ಹೌತ್ಲ. ಇದು ತುಂಬ ಒಳ್ಳೇದು ಮಂತ್ರ, ಆರೋಗ್ಯಕ್ಕೆ ಒಳ್ಳೇದು. ವರ್ಷಕ್ಕೊಂದ್ಸತಿ ತಿನ್ನ ಕಡಲ್ಲ ಇದರ ಕಡೆ. ಅಜ್ಜ ಇಪ್ಪಾಗ ಮೊದಲು ಇದರ ಬೇಯಿಸಿ ಇದರ ನೀರು ಮಾಡಿ ಕುಡ್ಕೊಂಡಿತ್ತಿದ್ದವು. ಅಪ್ಪ ಹಾಗೆ ಮಾಡ್ತಾವ ಅದು. ಇದಕ್ಕೆ ಮೆಜಿರಲು ಆಟಿ ತಿಂಗಳ ಹೆಚ್ಚಾಗ್ಬೋದು. ಅದು ಮದ್ದು ಎಲ್ಲ ಹಳ್ಳಿಲಿ ಎಲ್ಲ ಆಯಾಯ ಸೀಸನಿಗೆ ಬೇಕಾದ ಮದ್ದುಗ ಅಲ್ಲಿಯೇ ಇದ್ದು ನಮ್ಮ ಸುತ್ತಮುತ್ತ. 80 ವರ್ಷ ಆದವರಲ್ಲ ಅವರ ಕಾಲಲ್ಲಿ ಕಾನಕಲ್ಲಟೆ ಕಾಯಿ ಸೌತೆಕಾಯಿ ಹಾಕಿ ಮೇಲೆ ಹೊಡಿಕು. ಅನ್ನದಿಲ್ಲೆಲ್ಲ ತುಂಬ ಪೇಟೆ ತಿಂಡಿ ತಪ್ಪಲಿಲ್ಲ. ಆವಾಗ ಚಾಕುಲಿ ಮಣಿ ಮಡಗುದು ಹಳ್ಳಿಲಿ. ಅದರ ಇದಕ್ಕೆ ಚಕ್ಕುಲಿಯ ಮೇಲಾರ್ಕ ಹಾಕಿ ತಿಂಬದ ಮೇಲಾರ ಚಕ್ಕುಲಿಗೆ ಹರಿದರೆ ಅಂಬಡೆ ಸಾಂಬಾರು ನಂಗೆ ತಿಂಬದು. ಅಯ್ಯರ ಎಂತೆಲ್ಲ ಮಾಡಿ ಈ ಗುಳಿಲಿ ತುಂಬ ಹಂಗಿದ್ದ ಮಂದ ಇರ್ತಿದ. ಇಲ್ಲದ್ರೆ ಚೊಳ್ಳಂಪಟ ನಂಗೆ ನೋಡುವ ಹಿಂದೆ ಹೆಂಗೆ ಮಾಡಿದ್ರೊಳೆ. ಈ ಬಿತ್ತಿನ ವೇಸ್ಟ್ ಬಿತ್ತನ್ನು ವೇಸ್ಟ್. ಇಷ್ಟು ಸಿಕ್ಕಿತೀಗ. ಮತ್ತೆ ಇದು ವೇಸ್ಟ್. ಈ ಥರದ ವಿಶಿಷ್ಟ ತರಕಾರಿ ಆರೋಗ್ಯ ಸೂತ್ರವನ್ನು ಹೊಂದಿರುವಂತಹದ್ದು ನಿಮ್ಮ ಊರಿನಲ್ಲಿ ಇದೆಯೇ? ಇದ್ದರೆ ಇದಕ್ಕೆ ಏನು ಎಂದು ಹೇಳುತ್ತಾರೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಥರದ ವಿಶೇಷ ಸಸ್ಯಗಳ ಪರಿಚಯಕ್ಕಾಗಿ ವಿಡಿಯೋ ನೋಡಿ. ಧನ್ಯವಾದಗಳು.